ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಕಾರ್ತಿಕ್ ದೀಕ್ಷಿತ್. ಸತ್ಯಾನ್ವೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಗೆಳೆಯರೆ, ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲೇ ಆಗಬಹುದು ಅಥವಾ ರಾಜಕೀಯ ನಾಯಕರ ಚರ್ಚೆಗಳೇ ಆಗಬಹುದು, ಒಬ್ಬರ ಮೇಲೊಬ್ಬರು ಕೆಸರೆರಚಾಟವನ್ನು ಮಾಡ್ತಾ ಇದ್ದಾರೆ, ಗದಾಪ್ರಹಾರವನ್ನು ಮಾಡ್ತಾ ಇದ್ದಾರೆ. ಹಾಗೂ ಅವರು ಗದಾಪ್ರಹಾರ ಮಾಡಲಿಕ್ಕೆ ಉಪಯೋಗಿಸ್ತಿರುವಂತಹ ಬಹುಮುಖ್ಯವಾದ ವಿಷಯ ಅಂದ್ರೆ GDP ಅಂತ ಹೇಳಿ. ಒಂದು ಹಳ್ಳಿಯ ಒಬ್ಬ ಸಾಮಾನ್ಯ ರೈತ ಕರೆ ಮಾಡಿ ಕೇಳ್ತಾನೆ, ಅಯ್ಯೋ ಪ್ರಧಾನ ಮಂತ್ರಿಗಳು ಯಾವುದೋ GDP ಅನ್ನುವಂಥದ್ದನ್ನ ಬೀಳಿಸ್ಬಿಟ್ಟಿದಾರಂತಲ್ಲ, ಎಲ್ಲಿ ಬೀಳ್ಸಿದ್ದಾರೆ, ಹೇಗೆ ಬೀಳ್ಸಿದ್ದಾರೆ ಅನ್ನುವಂತಹ ವಿಚಾರವನ್ನ ಆ ಮುಗ್ಧ ರೈತ ಕೇಳ್ತಾನೆ. ಆ ಮುಗ್ಧ ರೈತನ ಒಂದು ಕರೆ ನನ್ನ ಈ ಕಾರ್ಯಕ್ರಮಕ್ಕೆ ನಾಂದಿ ಹಾಡ್ತು. ಹೌದು, ಇವತ್ತು ಸತ್ಯಾನ್ವೇಷಣೆಯ ಕಾರ್ಯಕ್ರಮದಲ್ಲಿ GDP ಅಂದರೆ ಏನು, ಆ GDPಯ ಅವಶ್ಯಕತೆ ಏನಿದೆ, ಹಾಗೂ ಈ GDPಗೆ ನಾವು ಹೇಗೆ ಪಾತ್ರರಾಗ್ತೀವಿ, ನಮ್ಮ ಇಲ್ಲಿ ಕರ್ತವ್ಯ ಏನಿದೆ ಅನ್ನುವಂತಹ ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಗೆಳೆಯರೆ, GDP ಅಂತ ಹೇಳಿದ್ರೆ ಅದರ ಅಬ್ರಿವೇಶನ್ ಬಂದು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳಿ. ಈ GDP ಅನ್ನುವಂಥದ್ದು ಒಂದು ಸಣ್ಣ ಲೆಕ್ಕಾಚಾರ ಅಷ್ಟೇ. ಸೊ ಯಾವುದೇ ದೇಶ ಆಗಲಿ ಆ ದೇಶದ ಆರ್ಥಿಕ ಸ್ಥಿತಿಗಳನ್ನ ಲೆಕ್ಕಾಚಾರ ಮಾಡುವಂತಹ ಒಂದು ವಿಧಾನಕ್ಕೆ GDP ಅಂತ ಕರೀತಾರೆ. ಹೌದು, ಇದೇ ಲೆಕ್ಕಾಚಾರ ಭಾರತದಲ್ಲಿ ಕೂಡ ಮಾಡಲಾಗ್ತದೆ. ಹಾಗೂ ಭಾರತದಲ್ಲಿ ಈ ಲೆಕ್ಕಾಚಾರವನ್ನ ಇಂಡಿಯನ್ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್ ಅನ್ನುವಂತಹ ಒಂದು ಕೇಂದ್ರ ಸರ್ಕಾರದ ಅಂಗಸಂಸ್ಥೆ ಮಾಡುತ್ತೆ. ಗೆಳೆಯರೆ, ಈ GDP ಅನ್ನುವಂಥದ್ದು ಹೇಗೆ ಆರ್ಥಿಕತೆಯನ್ನು ಎಕ್ಸ್ಪ್ಲೈನ್ ಮಾಡುತ್ತೆ, ಇದನ್ನ ಆ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ ಆಫೀಸ್ ಯಾವ ಲೆಕ್ಕಾಚಾರಗಳ ಆಧಾರದ ಮೇಲೆ ಮಾಡುತ್ತೆ ಅನ್ನುವಂತಹ ವಿಚಾರಗಳನ್ನ ಒಂದು ಸ್ಲೈಡ್ ನಿಂದ ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಮಾಡೋದಕ್ಕೆ ಒಟ್ಟು 8 ಇಂಡಸ್ಟ್ರಿಗಳನ್ನ ಪರಿಗಣನೆಗೆ ತಗೊಳುತ್ತೆ. ಆ 8 ಇಂಡಸ್ಟ್ರಿಗಳು ನಿಮ್ಮ ಮುಂದೆ ಕಾಣ್ತಾ ಇದೆ. ಸೊ ಮೊದಲನೆಯದು ಅಗ್ರಿಕಲ್ಚರ್, ಫಾರೆಸ್ಟಿಂಗ್ ಅಂಡ್ ಫಿಶಿಂಗ್ ಅಂತ ಹೇಳಿ. ಎರಡನೇದು ಮೈನಿಂಗ್ ಹಾಗೂ ಕ್ವಾರಿಂಗ್. ಮೂರನೇದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ. ನಾಲ್ಕನೇದು ಎಲೆಕ್ಟ್ರಿಸಿಟಿ, ಗ್ಯಾಸ್ ಅಂಡ್ ವಾಟರ್ ಸಪ್ಲೈ. ಹಾಗೂ ಐದನೇದು ಕನ್ಸ್ಟ್ರಕ್ಷನ್, ಟ್ರೇಡ್, ಹೋಟೆಲ್ಸ್ ಅಂಡ್ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ 6ನೇ ಇಂಡಸ್ಟ್ರಿ ಆಗುತ್ತೆ. 7ನೇದು ಫಿನಾನ್ಸಿಂಗ್, ರಿಯಲ್ ಎಸ್ಟೇಟ್ ಅನ್ನುವಂತಹ ಇಂಡಸ್ಟ್ರಿ. 8ನೇದು ಸೋಷಿಯಲ್ ಅಂಡ್ ಪರ್ಸನಲ್ ಸರ್ವಿಸ್ ಅನ್ನುವಂತಹ ಇಂಡಸ್ಟ್ರಿ. ಸೊ ನಮ್ಮ ದೇಶದಲ್ಲಿ GDPಯನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈ 8 ಇಂಡಸ್ಟ್ರಿಗಳನ್ನ ಪರಿಗಣನೆಗೆ ತಗೊಳ್ತಾರೆ. ಗೆಳೆಯರಿ, ಇಲ್ಲಿ ಒಂದು ಸಣ್ಣ ಲೆಕ್ಕಾಚಾರ ಇದೆ. ಇಲ್ಲಿ Q ಅಂದ್ರೆ ಅದು ಕ್ವಾರ್ಟರ್ ಅಂತ ಲೆಕ್ಕ, ಅಂದ್ರೆ ಒಂದು ಕ್ವಾರ್ಟರ್ಗೆ 3 ತಿಂಗಳು ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು -23 GDP ಆಗಿದೆ, GDP ಬಿದೋಗಿದೆ ಅನ್ನುವಂತಹ ವಿಚಾರವನ್ನ ಹೇಳ್ತಿದ್ರಲ್ಲ, ಅದು ಕೂಡ ಒಂದು ಕ್ವಾರ್ಟರಿನ ನಮ್ಮ ದೇಶದ GDP. ಆ GDP ಬಂದು ಏಪ್ರಿಲ್, ಮೇ ಹಾಗೂ ಜೂನ್ ಕ್ವಾರ್ಟರಿನ GDP ಆಗುತ್ತೆ. ಇಲ್ಲಿ ನೀವು ಕನ್ಸಿಡರ್ ಮಾಡಬಹುದು. ಸೊ ನೋಡಿ, ಈಗ Q2 ಅಂದ್ರೆ ಏಪ್ರಿಲ್, ಮೇ, ಜೂನ್, ಅದರಲ್ಲಿ ಪ್ರೀವಿಯಸ್ ಇಯರ್ ಅಂತ ಹೇಳಿದ್ರೆ, ಅಂದ್ರೆ ಕಳೆದ ವರ್ಷದ ಏಪ್ರಿಲ್, ಮೇ, ಜೂನ್ ನಲ್ಲಿ 1,31,550 ಕೋಟಿಗಳಷ್ಟು ಅಗ್ರಿಕಲ್ಚರ್ ಅಂದ್ರೆ ವ್ಯವಸಾಯ ಅನ್ನುವಂತಹ ಫೀಲ್ಡ್ ನಲ್ಲಿ ಉತ್ಪಾದನೆ ಆಗಿದೆ ಅಂತ ಹೇಳಲಾಗ್ತದೆ. ಅದೇ Q2 ಬಂದು ಈ ವರ್ಷದಲ್ಲಿ ಪ್ರೆಸೆಂಟ್ ಇಯರ್ ನಲ್ಲಿ 1,35,789 ಕೋಟಿ ರೂಪಾಯಿಗಳಷ್ಟು ಅಗ್ರಿಕಲ್ಚರ್ ಅನ್ನುವಂತಹ ಫೀಲ್ಡ್ ನಲ್ಲಿ ಉತ್ಪಾದನೆ ಆಗಿದೆ. ಅಂದ್ರೆ Q2 ಕಳೆದ ವರ್ಷದ್ದು ಹಾಗೂ ಈ Q2 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 3.2 ಅನ್ನುವಂತಹ ಒಂದು ಪರ್ಸೆಂಟೇಜ್ ಬರುತ್ತೆ. ಸೊ ಇದೇ ರೀತಿ 8 ಇಂಡಸ್ಟ್ರಿಗಳಿಗೆ ಕ್ಯಾಲ್ಕುಲೇಟ್ ಮಾಡಲಾಗ್ತದೆ. ಉದಾಹರಣೆಗೆ ನೀವು ಮೈನಿಂಗ್ ಅನ್ನುವಂತಹ ಇಂಡಸ್ಟ್ರಿಯನ್ನ ತಗೊಂಡ್ರೆ ಕಳೆದ ವರ್ಷ 25,509 ಕೋಟಿ ರೂಪಾಯಿಗಳಷ್ಟು ಮ್ಯಾನುಫ್ಯಾಕ್ಚರ್ ಮೈನಿಂಗ್ ಇಂಡಸ್ಟ್ರಿಲ್ ಆಗಿತ್ತು. ಈ ವರ್ಷ 24,774 ಕೋಟಿಗಳಷ್ಟು ಮೈನಿಂಗ್ ಅಲ್ಲಿ ಉತ್ಪಾದನೆ ಆಗಿದೆ. ಸೊ ಇಲ್ಲಿ ಕೆಲವು ಅಂಕಿ ಡಿಕ್ರೀಸ್ ಆಗಿದೆ. ಆದ್ರಿಂದ 2.9ರಷ್ಟು ಆವರೇಜ್ ಅಂದ್ರೆ ಉತ್ಪಾದನೆ ಈ ಕ್ವಾರ್ಟರ್ ನಲ್ಲಿ ಕಡಿಮೆ ಆಗಿದೆ. ಹೀಗೆ 8 ಕ್ವಾರ್ಟರ್ನ ಕ್ಯಾಲ್ಕುಲೇಟ್ ಮಾಡಲಾಗ್ತದೆ. ಅಂದ್ರೆ ಕಳೆದ ವರ್ಷ ಇದೇ ಕ್ವಾರ್ಟರ್ ನಲ್ಲಿ ಎಷ್ಟಿತ್ತು ಹಾಗೂ ಈ ವರ್ಷ ಇದೇ ಕ್ವಾರ್ಟರ್ ನಲ್ಲಿ ಎಷ್ಟು ಉತ್ಪಾದನೆ ಆಗಿದೆ, ಎಷ್ಟು ಕೋಟಿಗಳಷ್ಟು ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಲಾಗ್ತದೆ. ಅದನ್ನ ಸಬ್ಟ್ರಾಕ್ಟ್ ಮಾಡಿ ಬಂದಂತಹ ಒಂದು ಅಂಕಿ ಅಂಶಗಳನ್ನ ಕೊನೆಗೆ 8 ಇಂಡಸ್ಟ್ರಿಗಳನ್ನ ಆವರೇಜ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡಬಹುದು, ಕೆಳಗಡೆ 6.9 ಅಂತಿದೆಯಲ್ಲ, ಅದು ಆ ಕ್ವಾರ್ಟರಿನ ನಮ್ಮ ದೇಶದ GDP ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಆಗುತ್ತೆ. ಸೊ ಇದು ಒಂದು ಎಕ್ಸಾಂಪಲ್ ಸ್ಲೈಡ್ ನಾನು ತಗೊಂಡಿರೋದು, ಇದು ಹಳೆಯ ಸ್ಲೈಡು. ಸೊ ಈ ಕ್ಯಾಲ್ಕುಲೇಷನ್ ಪ್ರಕಾರ 6.9 GDP ನಮ್ಮ ದೇಶದಾಗಿರುತ್ತೆ. ಸೊ ಈಗ ನೀವು ಆರಾಮವಾಗಿ ನೀವು ಗೆಸ್ ಮಾಡಬಹುದು ಹೇಗೆ GDPಯನ್ನ ಕ್ಯಾಲ್ಕುಲೇಟ್ ಮಾಡಲಾಗ್ತದೆ ಅಂತ. ಗೆಳೆಯರೆ, ಈಗ ನಾನು ಇದೇ ಉದಾಹರಣೆಯನ್ನ ಒಂದು ಸಣ್ಣ ಎಕ್ಸಾಂಪಲ್ ಪ್ರಕಾರ ಹೇಳ್ತೀನಿ ನೋಡಿ. ಇವಾಗ ನಮ್ಮ ಬಳಿ 1 ಎಕರೆ ಜಮೀನಿದೆ ಅಂತ ಅನ್ಕೊಂಡ್ರೆ, 20 ಗುಂಟೆ ಜಮೀನಿನಲ್ಲಿ ನೀವು ಭತ್ತವನ್ನ ಬೆಳೆದಿರ್ತೀರಾ, 10 ಗುಂಟೆ ಜಮೀನಿನಲ್ಲಿ ನೀವು ಟೊಮೊಟೊ ಹಾಕಿರ್ತೀರಾ, ಇನ್ನೊಂದು 5-6 ಗುಂಟೆಯಲ್ಲಿ ನೀವು ಒಂದು ಬದನೆಕಾಯಿಯನ್ನ ಬೆಳೆದಿರ್ತೀರಾ ಅನ್ಕೊಳ್ಳಿ.
ನೀವು 20 ಗುಂಟೆ ಭತ್ತದಲ್ಲಿ ಈ ಒಂದು ಕ್ವಾರ್ಟರ್ ಅಂದ್ರೆ ಈ ಕ್ವಾರ್ಟರ್ನಲ್ಲಿ ಅಸ್ಯೂಮ್ 10,000 ನಿಮಗೆ ಲಾಭ ಆಗಿರುತ್ತೆ. ಇನ್ನ ಟೊಮೊಟೊಯಿಂದ 5,000 ಆಗುತ್ತೆ, ಮತ್ತೆ ಬದನೆಕಾಯಿಂದ 5,000 ಲಾಭ ಆಗಿರುತ್ತೆ. ಸೊ ನಿಮ್ಮ ಒಟ್ಟು ಈ ಕ್ವಾರ್ಟರಿನ ಈ ವರ್ಷದ ಆದಾಯ 20,000 ಆಗಿರುತ್ತೆ. ನೀವು ಕಳೆದ ವರ್ಷ ಇದೇ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಕಳೆದ ವರ್ಷ ನಿಮಗೆ ಭತ್ತದಲ್ಲಿ ಒಂದು ಲಾಭ ಬಂದಿರುತ್ತೆ, ಟೊಮೊಟೊನಲ್ಲಿ ಕೂಡ ಲಾಭ ಬಂದಿರುತ್ತೆ, ಹಾಗೂ ಬದನೆಕಾಯಲ್ಲಿ ಕೂಡ ಲಾಭ ಬಂದಿರುತ್ತೆ. ಒಟ್ಟು ನೀವು 30,000 ಹಣವನ್ನು ಗಳಿಸಿರ್ತೀರ. ಅಂದ್ರೆ ಕಳೆದ ವರ್ಷ ಇದೇ ಕ್ವಾರ್ಟರ್ನಲ್ಲಿ 30,000 ಇತ್ತು, ಈ ವರ್ಷ ಇದೇ ಕ್ವಾರ್ಟರ್ನಲ್ಲಿ 20,000 ಇದೆ. ಹಾಗಾಗಿ -10,000ಗಳಷ್ಟು ನೀವು ಈಗ ಲಾಸ್ ನಲ್ಲಿದ್ದೀರಾ. ಅಂದ್ರೆ ನಿಮ್ಮ ಜಮೀನಿನ GDP ಈ ಕ್ವಾರ್ಟರ್ನಲ್ಲಿ ಮೈನಸ್ ನಲ್ಲಿದೆ. ಅಂದ್ರೆ ನೀವು GDP ಒಳ್ಳೆಯ ಸ್ಥಿತಿಯಲ್ಲಿ ಇಲ್ಲ ಅನ್ನುವಂಥದ್ದನ್ನ ಸೂಚಿಸುತ್ತೆ. ಗೆಳೆಯರೆ, ಹೀಗೆ ಒಂದು ರಾಷ್ಟ್ರದ GDPಯನ್ನ ಈ 8 ಇಂಡಸ್ಟ್ರಿಗಳಲ್ಲಿ ಉತ್ಪಾದನೆ ಆಗಿರುವಂತಹ ಒಂದು ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಹಣವನ್ನ ಕ್ಯಾಲ್ಕುಲೇಟ್ ಮಾಡಿ ಆ ಕ್ಯಾಲ್ಕುಲೇಷನ್ ಇಂದ GDPಯನ್ನ ಕಂಡುಹಿಡಿಯಲಾಗ್ತದೆ. ಸೊ ಈಗ ನಮ್ಮ ಕಳೆದ ಕ್ವಾರ್ಟರಿನ GDP -23 ಆಗಿದೆ ಅಂತಂದ್ರೆ ಅದನ್ನ ನೀವು ಈಸಿಯಾಗಿ ಅನಲೈಸ್ ಮಾಡಬಹುದು. 8 ಇಂಡಸ್ಟ್ರಿಗಳಲ್ಲೂ ಕೂಡ ಕಳೆದ ವರ್ಷದ ಇದೇ ಏಪ್ರಿಲ್, ಮೇ, ಜೂನ್ ನಲ್ಲಿ ಬಂದಿದ್ದಂತಹ ಮ್ಯಾನುಫ್ಯಾಕ್ಚರ್ ಆಗಿದ್ದಂತಹ ಆದಾಯ ಈ ವರ್ಷ ಆಗಿಲ್ಲ. ಎಲ್ಲಾ ಇಂಡಸ್ಟ್ರಿಗಳು ಕೂಡ ನೆಗೆಟಿವ್ ಅಲ್ಲಿದೆ. ಹಾಗಾಗಿ -23 ನಮ್ಮ ಭಾರತ ದೇಶದ GDP ಆಗಿದೆ. ಗೆಳೆಯರೆ, ಈ GDP ಯಾವುದರಿಂದ ಆಗುತ್ತೆ, ಯಾವುದು ಈ GDPಯ ನೆಗೆಟಿವ್ ಅಥವಾ ಪಾಸಿಟಿವ್ ಅನ್ನುವುದನ್ನ ನಿರ್ಧರಿಸುತ್ತೆ ಅಂದ್ರೆ ಖಂಡಿತವಾಗ್ಲೂ ಆ ದೇಶದಲ್ಲಿ ನಡೆಯುವಂತಹ ಆರ್ಥಿಕ ವ್ಯವಹಾರಗಳು. ಉದಾಹರಣೆಗೆ, ಒಳ್ಳೆಯ ಬೆಳೆ ಬೆಳೆದು ಅದನ್ನ ಒಳ್ಳೆಯ ರೀತಿಯಲ್ಲಿ ಮಾರಿದ್ರೆ ಅಥವಾ ಒಳ್ಳೆಯ ಬೆಲೆಗೆ ಮಾರಿದ್ರೆ ಆ ಅಗ್ರಿಕಲ್ಚರ್ ಅನ್ನುವಂತಹ ಫೀಲ್ಡ್ ನಲ್ಲಿ ಆ ಅಮೌಂಟ್ ಎಕ್ಸ್ಟ್ರಾ ಆಡ್ ಆಗುತ್ತೆ. ಹಾಗೆ ಮೈನಿಂಗ್ ನಲ್ಲಿ ಹೀಗೆ ಎಲ್ಲ ರೀತಿಯ ಗೂಡ್ಸ್ ಹಾಗೂ ಸರ್ವಿಸ್, ನಾವು ಕೊಡುವಂತಹ ಗೂಡ್ಸ್ ಆಗ್ಬೋದು, ಸರ್ವಿಸ್ ಆಗ್ಬೋದು, ಈ ಎಲ್ಲದರಲ್ಲೂ ಅತಿ ಹೆಚ್ಚು ಆರ್ಥಿಕ ವ್ಯವಹಾರಗಳು, ವಹಿವಾಟುಗಳು ಆದ್ರೆ ಆ ದೇಶದ GDP ಎಕ್ಸ್ಟ್ರಾ ಇರುತ್ತೆ. ಈ 3 ತಿಂಗಳಲ್ಲಿ ಯಾವ ಕಾರಣಕ್ಕೆ -23 ಆಗಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್, ಈಗಿರುವಂತಹ ಕೇಂದ್ರ ಸರ್ಕಾರ ಆಬ್ವಿಯಸ್ಲಿ ಕರೋನಾ ಅನ್ನುವಂತಹ ಸಿಚುವೇಶನ್ ಬಂದಿತ್ತು. ಯಾವುದೇ ಕಾರಣಕ್ಕೂ ಆರ್ಥಿಕ ಗತಿಗಳು ನಡಿಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ನೆಗೆಟಿವ್ ಅಲ್ಲಿದೆ ಅನ್ನುವಂತಹ ಸಮಜಾಯಿಷಿಯನ್ನು ಕೊಡುತ್ತೆ. ಸೊ ಖಂಡಿತವಾಗ್ಲೂ ಈ GDP ಅನ್ನುವಂಥದ್ದು ಆರ್ಥಿಕ ಚಟುವಟಿಕೆಗಳ ಮೇಲೆ ಅವಲಂಬಿತವಾಗಿದೆ. ಆರ್ಥಿಕ ಚಟುವಟಿಕೆಗಳು ಇಂತಹ ಕೆಲವೊಂದು ಸಂದರ್ಭಗಳಲ್ಲಿ ನಿಂತು ಹೋಗುವಂತಹ ಸಾಧ್ಯತೆಗಳು ಇದಾವೆ. ಫಾರ್ ಎಕ್ಸಾಂಪಲ್, ಸುನಾಮಿ ಆಗಿದ್ದಾಗ ಕೂಡ ನಮ್ಮ ದೇಶದ GDP ಕಡಿಮೆ ಆಗುತ್ತೆ. ಪ್ರವಾಹ ಆಗುವಂತಹ ಸಂದರ್ಭಗಳಲ್ಲೂ GDP ಕಡಿಮೆ ಆಗುತ್ತೆ. ಈಗ ಸರಿಯಾದ ರಾಜಕೀಯ ನಿರ್ಧಾರಗಳನ್ನ ಸರಿಯಾಗಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳಿಗೆ ಅಥವಾ ಈ ಯಾವುದೇ 8 ಇಂಡಸ್ಟ್ರಿಗಳಿಗೆ ಪ್ರೋತ್ಸಾಹವನ್ನ ಆಗಿನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಕೊಡ್ಲಿಲ್ಲ ಅಂದ್ರೆ ಕೂಡ ಖಂಡಿತವಾಗ್ಲೂ ಆ ದೇಶದ GDP ಕಡಿಮೆ ಆಗುತ್ತೆ. ಉದಾಹರಣೆಗೆ, ಇವತ್ತು ಪಾಕಿಸ್ತಾನದ GDP ಬಹಳ ಕಡಿಮೆ ಆಗಿದೆ. ಈವನ್ ಕರೋನಾ ಸಂದರ್ಭದಲ್ಲಿ ಜಪಾನ್ ದೇಶದ GDP ಕೂಡ ಕಡಿಮೆ ಆಗಿತ್ತು. ಸೊ ಗೆಳೆಯರೆ, ಈ GDP ಅನ್ನುವಂತಹ ವಿಚಾರದಲ್ಲಿ ಬಹುಮುಖ್ಯವಾಗಿ ಇಬ್ಬರ ಪಾತ್ರ ಬಹಳ ಗಮನ ಹರಿಸಬೇಕು. ಒಂದು, ನಾವು ಪ್ರತಿಯೊಬ್ಬ ಸಾಮಾನ್ಯ ಅಂದ್ರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತಹ ನಾನು, ನೀವು ಎಲ್ಲರೂ ಕೂಡ. ಇನ್ನೊಂದು, ಇಂತಹ ಸ್ಥಿತಿಗತಿಗಳನ್ನ ಸರಿಯಾಗಿ ದೂಗಿಸಿಕೊಂಡು ಹೋಗುವಂತಹ ಸರ್ಕಾರಗಳು. ಸೊ ಫೈನಲಿ ಆ ಸರ್ಕಾರವನ್ನ ಆಯ್ಕೆ ಮಾಡುವುದು ಕೂಡ ನಾವೇ ಆಗ್ತೀವಿ. ಹಾಗಾಗಿ ದೇಶದ ಪ್ರತಿಯೊಬ್ಬ ಪ್ರಜೆಯು ಈ GDPಯನ್ನ ಇನ್ಕ್ರೀಸ್ ಮಾಡುವುದಕ್ಕೆ ಅಥವಾ ಈ GDPಯನ್ನ ಕಾಪಾಡುವಂತಹ ಜವಾಬ್ದಾರಿಯನ್ನು ಹೊತ್ತಿರ್ತಾನೆ. ಸೊ ಗೆಳೆಯರೆ, ಉದಾಹರಣೆಗೆ, ನಾನು ಒಂದು ಆಫೀಸ್ನಲ್ಲಿ ಕೆಲಸ ಮಾಡ್ತೀನಿ, ನನಗೆ ಒಂದು ಸಂಬಳ ಬರುತ್ತೆ, ನಾನು ಒಂದು ಸರ್ವಿಸ್ ಅನ್ನ ಕೊಟ್ಟಿರ್ತೀನಿ, ಅಲ್ಲಿ ಆ ಸಂಬಳನ ನನಗೆ ಕೊಡಬೇಕಾದ್ರೆ ಒಂದು ಸಣ್ಣ ಪ್ರಮಾಣದಲ್ಲಿ ತೆರಿಗೆ ಅನ್ನುವಂತಹ ಒಂದು ಸಣ್ಣ ಅಮೌಂಟ್ ಅನ್ನು ಕಟ್ ಮಾಡಿ ಅದನ್ನ ಸರ್ಕಾರಕ್ಕೆ ಕೊಡ್ತಾರೆ. ನೀವು ತಗೊಳ್ಳುವಂತಹ ಒಂದು 5 ರೂಪಾಯಿನ ಒಂದು ಸಣ್ಣ ಬಿಸ್ಕೆಟ್ ಪ್ಯಾಕೆಟ್ ನಲ್ಲಿ ಕೂಡ ಪಾಯಿಂಟ್ ಸಮಥಿಂಗ್ ಅಷ್ಟು ತೆರಿಗೆ ಸರ್ಕಾರಕ್ಕೆ ಹೋಗುತ್ತೆ. ಹಾಗೆ ನೀವು ತಗೊಳ್ಳುವಂತಹ ಒಂದು ಸಿಗರೇಟ್ ನಲ್ಲಿ ಕೂಡ, ಈವನ್ ವಿಷದ ಬಾಟ್ಲು ತಗೊಂಡ್ರು ಕೂಡ ಅಲ್ಲಿ ಒಂದು ಸಣ್ಣ ಪ್ರಮಾಣದ ತೆರಿಗೆ ಸರ್ಕಾರಕ್ಕೆ ಹೋಗುತ್ತೆ. ಆ ಸರ್ಕಾರಗಳು ಇಂತಹ ತೆರಿಗೆಯ ಹಣವನ್ನ ಇಟ್ಕೊಂಡು ಆ ತೆರಿಗೆಯ ಹಣವನ್ನ ಸದ್ಬಳಕೆ ಮಾಡಿ ಇಂತಹ ಇಂಡಸ್ಟ್ರಿಗಳಿಗೆ, ಅಂದ್ರೆ 8 ಇಂಡಸ್ಟ್ರಿಗಳು ನಾವು ಮಾತಾಡಿದ್ವಲ್ಲ, ಆ 8 ಇಂಡಸ್ಟ್ರಿಗಳಿಗೆ ಕಾಲಕಾಲಕ್ಕೆ ಪುಷ್ಟಿ ನೀಡುವಂತಹ ಕೆಲಸಗಳನ್ನ, ಫಾರ್ ಎಕ್ಸಾಂಪಲ್ ಮೈನಿಂಗ್ ಅಂತ ಇದ್ರೆ ಆ ಇಂಡಸ್ಟ್ರಿಗೆ ಸಮರ್ಪಕವಾದ ಎಕ್ಸ್ಪೋರ್ಟ್ ಇಂಪೋರ್ಟ್ ಅನ್ನುವಂತಹ ಕಾಯ್ದೆಗಳನ್ನ ತಂದು, ಹಾಗೂ ಒಂದು ಪ್ರಮುಖವಾಗಿ ಅಲ್ಲಿ ಮೈನಿಂಗ್ ಇಂದ ಬರುವಂತಹ ಈ ಎಕ್ಸ್ಪೋರ್ಟ್ ಆಗುವಂತಹ ದಾರಿಗಳನ್ನ, ಒಳ್ಳೊಳ್ಳೆ ಹೈವೇಗಳನ್ನ ನಿರ್ಮಿಸಿದ್ರೆ, ಅದೇ ಅಗ್ರಿಕಲ್ಚರ್ ಅನ್ನುವಂತಹ ಫೀಲ್ಡ್ ತಗೊಂಡ್ರೆ ಒಳ್ಳೆಯ ಬಿತ್ತನೆ ಬೀಜಗಳನ್ನ ಸಮರ್ಪಕವಾಗಿ ಸರ್ಕಾರಗಳು ಕೊಡುವ ಮುಖಾಂತರ, ಹೀಗೆ ಪ್ರತಿಯೊಂದರಲ್ಲೂ ಈ ಸರ್ಕಾರಗಳು ಜವಾಬ್ದಾರಿಯುತವಾಗಿ
ಪುಷ್ಟಿ ನೀಡುವಂತಹ ಕ್ರಮಗಳನ್ನು ತಗೊಂಡ್ರೆ ಖಂಡಿತವಾಗ್ಲೂ ಒಳ್ಳೆಯ ತೆರಿಗೆ ಕಲೆಕ್ಟ್ ಆಗುತ್ತೆ ಹಾಗೂ GDP ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗುತ್ತೆ. ಗೆಳೆಯರೆ, ಈ ಮೂರೂ ಕೂಡ ಇಂಟರ್ ರಿಲೇಟೆಡ್. ಅಂದ್ರೆ GDP ಇನ್ಕ್ರೀಸ್ ಆದ್ರೆ ತೆರಿಗೆ ಕೂಡ ಇನ್ಕ್ರೀಸ್ ಆಗುತ್ತೆ. ತೆರಿಗೆ ಇನ್ಕ್ರೀಸ್ ಆದ್ರೆ GDP ಇನ್ಕ್ರೀಸ್ ಮಾಡುವಂತಹ ಕೆಲಸವನ್ನ ಸರ್ಕಾರವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ಗಮನ ಹರಿಸಬೇಕಾಗಿದ್ದು ಒಂದು, ಗೆಳೆಯರೆ, ನಾವೆಲ್ಲರೂ ಪ್ರತಿಯೊಬ್ಬರು ಈ GDPಗೆ ಜವಾಬ್ದಾರರೇ. ಒಬ್ಬ ನನ್ನ ತಂದೆ ನನಗೆ ಬಹಳಷ್ಟು ಹಣವನ್ನು ಸಂಪಾದನೆ ಮಾಡಿಕೊಟ್ಟಿದ್ದಾರೆ, ನಾನು ಕೆಲಸವನ್ನು ಮಾಡುವ ಅವಶ್ಯಕತೆ ಇಲ್ಲ ಅಂತ ಸೋಂಬೇರಿತನದಿಂದ ಸುಮ್ಮನೆ ಕೂತ್ಕೊಂಡ್ರೆ ಅವನಿಂದ ದೇಶದ GDPಗೆ ಯಾವುದೇ ರೀತಿಯಾದಂತಹ ಸಹಾಯ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ನನ್ನ ತಂದೆ 100 ತೆಂಗಿನ ಮರಗಳನ್ನು ಹಾಕಿದ್ದಾರೆ ಅಂದರೆ ನಾನು ಆ 100 ತೆಂಗಿನ ಮರದಿಂದ ಅಟ್ಲೀಸ್ಟ್ ಆ ಕಾಯಿ ಕೀಳಿಸಿ ಆ ಕಾಯನ್ನ ಒಂದು ಅಂಗಡಿಗೆ ಮಾರಿ ಆ ಕಾಯಿ ಆ ಅಂಗಡಿಯಿಂದ ಇನ್ನೊಬ್ಬ ಯಾರೋ ಕಸ್ಟಮರಿಗೆ ಹೋಗಿ ಒಂದು ವಹಿವಾಟು ಆದಾಗ, ಒಂದು ಆರ್ಥಿಕ ಚಟುವಟಿಕೆ ಆದಾಗ ನೀನು ಆ ಆರ್ಥಿಕ ಚಟುವಟಿಕೆಯಲ್ಲಿ ಭಾಗಿಯಾಗ್ತೀಯ, ನಿನ್ನ ಆರ್ಥಿಕ ಸ್ಥಿತಿಯು ಕೂಡ ಇನ್ಕ್ರೀಸ್ ಆಗುತ್ತೆ. ಹಾಗೆ ದೇಶದ ಆರ್ಥಿಕ ಸ್ಥಿತಿಯಲ್ಲಿ ಅಂದರೆ GDPಯಲ್ಲಿ ಕೂಡ ಇನ್ಕ್ರೀಸ್ ಆಗುತ್ತೆ. ಹಾಗೂ ಅಂಗಡಿಯವನು ವ್ಯಾಪಾರ ಮಾಡೋದ್ರಿಂದ ಒಂದು ಸಣ್ಣ ತೆರಿಗೆ ದೇಶದ ಒಂದು ಆರ್ಥಿಕ ಅಂದರೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ತಲುಪುತ್ತೆ. ಆ ತೆರಿಗೆಯಿಂದ ದೇಶದ ನನ್ನ ಮನೆಯ ಮುಂದೆ, ನಿನ್ನ ಮನೆಯ ಮುಂದೆ ಅದೇ ಸರ್ಕಾರಗಳು ಉತ್ತಮವಾದಂತಹ ರಸ್ತೆಗಳನ್ನು ಮಾಡಬಹುದು. ಗೆಳೆಯರೆ, ಈ ರೀತಿಯಾಗಿ GDP, ತೆರಿಗೆ ಹಾಗೂ ನಾವುಗಳು ಕೂಡ ಎಲ್ಲರೂ ಒಂದು ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತೀವಿ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಫೇಲ್ ಆಗ್ತಿರುವುದು ಎಲ್ಲಿ ಅಂದ್ರೆ, ಜನ ಟ್ಯಾಕ್ಸ್ ಪ್ರತಿಯೊಬ್ಬರು ಕಟ್ತಾನೆ ಇದ್ದಾರೆ. ನೀವು ಒಂದು ವೆಹಿಕಲ್ ತಗೊಂಡ್ರು ಟ್ಯಾಕ್ಸ್ ಕಟ್ತೀವಿ, ಒಂದು ಅಂಗಡಿಯಲ್ಲಿ ಒಂದು ಸಾಮಾನು ತಗೊಂಡ್ರು ಟ್ಯಾಕ್ಸ್ ಕಟ್ತೀವಿ, ಪ್ರತಿಯೊಂದರಲ್ಲೂ ನಾವು ತೆರಿಗೆ ಕಟ್ತಾನೆ ಇದ್ದೀವಿ. ಆದರೆ ಆ ತೆರಿಗೆ ಹಣವನ್ನ ಸರ್ಕಾರಗಳು ಸಮರ್ಪಕವಾಗಿ ಉಪಯೋಗಿಸ್ಕೊಂಡು ಈ GDPಯನ್ನ ಇನ್ಕ್ರೀಸ್ ಮಾಡುವಲ್ಲಿ, ಆ ಇಂಡಸ್ಟ್ರಿಗಳಿಗೆ ಪುಷ್ಟಿಯನ್ನು ನೀಡುವಲ್ಲಿ ಖಂಡಿತವಾಗ್ಲೂ ಕೆಲವೊಮ್ಮೆ ಫೇಲ್ ಆಗ್ತಿವೆ ಅನ್ನೋದನ್ನ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹಾಗೂ ಯಾವ ತೆರಿಗೆಯ ದುಡ್ಡು, ನಮ್ಮ ಬೆವರಿನ ದುಡ್ಡನ್ನ ಸರ್ಕಾರ ಬಹಳ ಬಹಳ ಎಚ್ಚರಿಕೆಯಿಂದ ಉಪಯೋಗಿಸಬೇಕು. ಇಲ್ಲಿ ಲಂಚಗಳು, ಅದು ಇದು ಅನ್ನುವಂತಹ ಭ್ರಷ್ಟಾಚಾರಗಳು ನಡೆದ್ರೆ ಖಂಡಿತವಾಗ್ಲೂ ದೇಶದ GDP ಇನ್ಕ್ರೀಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೂ ಬಹುಮುಖ್ಯವಾಗಿ ದೇಶದ GDPಯು ಆ ಸರ್ಕಾರಗಳು ತರುವಂತಹ ಕಾಯ್ದೆಗಳ ಮೇಲೆ ಇದೆ. ಫಾರ್ ಎಕ್ಸಾಂಪಲ್, ನಾನು ಒಂದು ಇಂಡಸ್ಟ್ರಿಯನ್ನ ಸ್ಥಾಪನೆ ಮಾಡಬೇಕು ಅನ್ನುವಂತಹ ಕನಸನ್ನು ಇಟ್ಕೊಂಡಿದ್ದೀನಿ ಅಂದರೆ ನನಗೆ ಸೂಕ್ತ ಸಮಯದಲ್ಲಿ ಸರಿಯಾದ ಸಾಲವನ್ನು ಒದಗಿಸಲಿಬಹುದು, ಅಥವಾ ನಾನು ಇಂಡಸ್ಟ್ರಿಯಲ್ಲಿ ತಯಾರು ಮಾಡುವಂತಹ ನಾನು ಒಂದು ವಸ್ತುವಿಗೆ ಸರಿಯಾದ ಮಾರುಕಟ್ಟೆಯನ್ನು ಕೊಡುವಂಥದ್ದು, ಇವೆಲ್ಲವೂ ಕೂಡ ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ. ಸೊ ಗೆಳೆಯರೆ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಲಾಗ್ತದೆ. ಉದಾಹರಣೆಗೆ, ನಾನು ನನ್ನ 1 ಎಕರೆ ಜಮೀನಿನಲ್ಲಿ ಕಳೆದ ವರ್ಷ ಬಹಳ ಚೆನ್ನಾಗಿ ಮಳೆ ಆಗಿತ್ತು, ನನಗೆ ಮುಂದಿನ ವರ್ಷವೂ ಕೂಡ ನಾನು ಚೆನ್ನಾಗಿ ಮಳೆ ಆಗುತ್ತೆ ಅಂತ ಕನಸು ಕಟ್ಟಿಕೊಂಡು ನನ್ನ ವ್ಯವಸಾಯವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ. ಉದಾಹರಣೆಗೆ, ಮುಂದಿನ ವರ್ಷ ಮಳೆ ಆಗದಿದ್ರೆ ನಾನು ಏನು ಮಾಡಬಹುದು? ಒಂದು ಸಣ್ಣ ಟ್ಯಾಂಕನ್ನು ಮಾಡಿಸ್ಬೋದು, ಅಥವಾ ಒಂದು ಗುಂಡಿಯಲ್ಲಿ ನೀರನ್ನು ಶೇಖರಣೆ ಮಾಡಬಹುದು, ಅಥವಾ ನಾನು ಒಂದು ಬೋರ್ವೆಲ್ನ ತೋರಿಸ್ಕೊಳ್ಳೋದು. ಈ ರೀತಿಯಾದಂತಹ ಎಚ್ಚರಿಕೆಯ ಕೆಲಸವನ್ನು ನಾನು ಮಾಡಿದ್ರೆ ಖಂಡಿತವಾಗ್ಲೂ ಹಿಂದಿನ ವರ್ಷಕ್ಕಿಂತ ಈ ವರ್ಷ ನನ್ನ ಜಮೀನಿನಲ್ಲಿ ಅದ್ಭುತವಾಗಿ ಬೇಸಾಯವನ್ನು ಮಾಡಿ ಒಳ್ಳೆಯ ಫಲವನ್ನು ಪಡಿಬಹುದು. ಹಾಗೆ ಆಗ ನನ್ನ ಜಮೀನಿನ GDP ಹೇಗೆ ಇನ್ಕ್ರೀಸ್ ಆಗುತ್ತೋ ಅದೇ ರೀತಿ ದೇಶವನ್ನು ಆಳುವಂತಹ ರಾಜಕಾರಣಿಗಳು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರಗಳನ್ನು ತಗೊಂಡು ಪ್ರಿಕಾಷನರಿ ಮೆಜರ್ಸ್ಗಳನ್ನು ತಗೊಂಡ್ರೆ ಖಂಡಿತವಾಗ್ಲೂ ದೇಶದ GDP ಇನ್ಕ್ರೀಸ್ ಆಗದೇ ಇದ್ರೂ ಸಹ ಅಟ್ಲೀಸ್ಟ್ ಒಂದು ಪಾಸಿಟಿವ್ ಅಥವಾ ಒಳ್ಳೆಯ ಮಟ್ಟದಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಡೀ ಪ್ರಪಂಚದಲ್ಲಿ ಆ ದೇಶದ ಆರ್ಥಿಕ ಸ್ಥಿತಿಯನ್ನ ದೊಡ್ಡ ದೊಡ್ಡ ಫಿನಾನ್ಸ್ ಅನಲಿಸ್ಟ್ಗಳು GDPಯ ಮುಖಾಂತರವೇ ಅದನ್ನ ತೂಗಿ ನಮ್ಮ ದೇಶದ ಸ್ಥಿತಿಯನ್ನ ಅಥವಾ ಗೌರವವನ್ನ ಹೇಳಲಿಕ್ಕೆ ಬಯಸ್ತಾರೆ. ಗೆಳೆಯರೆ, ಇಂತಹ ಸಂದರ್ಭದಲ್ಲಿ ಒಳ್ಳೆಯ ರಾಜಕಾರಣಿಗಳನ್ನ ಆಯ್ಕೆ ಮಾಡುವಂತಹ ಶಕ್ತಿ ನಮ್ಮ ಸುಂದರವಾದ ಸಂವಿಧಾನ ನಮಗೆ ಕೊಟ್ಟಿದೆ. ಹೌದು, ನಾವು ಹಾಕುವ ಒಂದೊಂದು ಪ್ರತಿ ಓಟು ಕೂಡ ನಮ್ಮ ತೆರಿಗೆಯ ಬೆವರಿನ ಹಣ ಯಾರು ಹೇಗೆ ಖರ್ಚು ಮಾಡಬೇಕು ಅನ್ನುವಂತಹ ಅಧಿಕಾರವನ್ನ ಆ ರಾಜಕಾರಣಿಗಳಿಗೆ, ಆ ಬರುವಂತಹ ಸರ್ಕಾರಗಳಿಗೆ ಕೊಡುತ್ತೆ. ಸೊ ಎಲ್ಲದಕ್ಕೂ ನಾವೇ ಕಾರಣ. ಪ್ರತಿಯೊಬ್ಬ ಭಾರತದ ಪ್ರಜೆ ಈ GDP ಅನ್ನುವಂಥದ್ದಕ್ಕೆ ಕಾರಣ. ಭಾರತದ ಪ್ರಜೆಗಳು ಸೋಂಬೇರಿಯಾಗಿ ಸುಮ್ಮನೆ ಕೂತ್ಕೊಳ್ಳದೆ ಹೋರಾಟವನ್ನು ಮಾಡಿ ಅಥವಾ ಕೆಲಸವನ್ನು ಮಾಡಿ ನಾವು ದೇಶಕ್ಕೆ GDPಗೆ ಹೆಲ್ಪ್ ಮಾಡುವ ರೀತಿಯಲ್ಲಿ ಒಂದು ಸಣ್ಣ ಅಳಿಯುವ ಸೇವೆಯನ್ನು ಕೂಡ ಮಾಡಬಹುದು. ಹಾಗೂ ನಾವು ಆಯ್ಕೆ ಮಾಡುವಂತಹ ಒಬ್ಬ ರಾಜಕಾರಣಿ ಕೂಡ ಸಮರ್ಪಕವಾಗಿ ತೆರಿಗೆ ಹಣವನ್ನ ಪುಷ್ಟಿ ನೀಡುವಲ್ಲಿ, ಅಂದ್ರೆ ಆ 8 ಇಂಡಸ್ಟ್ರಿಗಳನ್ನ ಕಾಪಾಡುವಂತಹ ಕೆಲಸಗಳನ್ನ, ನಿರ್ಧಾರಗಳನ್ನ ತೆಗೆದುಕೊಳ್ಳುವುದರಲ್ಲಿ ನಮ್ಮ ದೇಶಕ್ಕೆ ಆ GDPಗೆ ಕೊಡುಗೆಯನ್ನು ನೀಡಬಹುದು. ಸೊ ನಮ್ಮ ಪ್ರತಿಯೊಂದು ಓಟು ಕೂಡ ತುಂಬಾ ಜವಾಬ್ದಾರಿಯುತವಾಗಿರಲಿ
ಹಾಗೂ ನಾವು ಮಾಡುವಂತಹ ಕೆಲಸದಲ್ಲಿ ಒಂದು ಎಂಟರ್ಪ್ರಿನರ್ಗಳಾಗಿ ದೇಶಕ್ಕೆ ಸೇವೆ ಮಾಡುವಂತಹ ಯೋಜನೆಗಳನ್ನ ಯುವ ಜನತೆ ರೂಪಿಸಿಕೊಳ್ಳಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ, ಈ GDP ಅಂದ್ರೇನು, ಆ GDPಗೆ ನಮ್ಮೆಲ್ಲರ ಕೊಡುಗೆ ಏನು, ಆ GDP ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಈ GDP ಉತ್ತಮವಾಗಿದ್ದರೆ ಹೇಗೆ, ಆ ಉತ್ತಮವಾಗಿರುವಂತಹ ಜವಾಬ್ದಾರಿ ಯಾರ್ದು ಅನ್ನುವಂತಹ ವಿಚಾರಗಳನ್ನ ನನ್ನ ಈ ಸತ್ಯಾನ್ವೇಷಣೆ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರೊಟ್ಟಿಗೆ ಹಂಚಿಕೊಂಡು ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸರ್ವರಿಗೂ ಧನ್ಯವಾದಗಳು. ಸರ್ವೇ ಜನಃ ಸುಖಿನೋ ಭವಂತು. ದಯವಿಟ್ಟು ನನ್ನ ಈ ಸತ್ಯಾನ್ವೇಷಣೆ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ. ನಾವು ಕೊಡುವಂತಹ ಇಮೇಲ್ ಅಡ್ರೆಸ್ಗೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ, ಹಾಗೂ ಸಲಹೆಗಳನ್ನ ಮುಂದಿನ ಯಾವ ಸತ್ಯದ ಬಗ್ಗೆ ಅನ್ವೇಷಣೆಯ ಮಾಡಲಿಕ್ಕೆ ನೀವು ಜವಾಬ್ದಾರಿ ಕೊಡಲಿಕ್ಕೆ ಇಚ್ಛೆ ಪಡ್ತೀರಿ ಅನ್ನುವುದನ್ನ ತಿಳಿಸಬೇಕಾಗಿ ಕೇಳ್ಕೊಳ್ತಾ ನನ್ನ ಈ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಂದನೆಗಳು.